ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ನನ್ನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮಮ್ಮ ಇದ್ದಾರಲ್ಲ, ಅವ್ರ ಅಪ್ಪ ಅವ್ರ ಮನೆ ದೇವ್ರು ಹೆಣ್ಣು ದೇವ್ರ ಪರ ಮಾಡ್ತಾಯಿದ್ರು. ಸೊ ಹಾಗಾಗಿ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು, ಅತ್ತೆ, ಮಾವ ಮತ್ತು ನಮ್ಮ ಮಾವನ ಮಗಳು ಮತ್ತು ನಮ್ಮ ಅಜ್ಜಿ ಇಷ್ಟು ಜನ ಹೋಗ್ತಾ ಇದ್ದೀವಿ. ಇನ್ನೊಂದಷ್ಟು ಜನ ಇನ್ನೊಂದು ಕಾರಲ್ಲಿ ಬರ್ತಾಯಿದ್ರು. ಹೋಗೋದೇ ನೀನು 1 ಅವರ್ ಇದೆ ಅನ್ಬೇಕಾದ್ರೆ ನನಗೆ ಹೇಳಿದ್ರು. ಸೊ ಈ ಥರ ಹೋಗ್ತಾ ಇದ್ದೀವಿ ಬಾ ಅಂತ ಹೇಳ್ಬಿಟ್ಟು, ನಾನು ಯಾವತ್ತೂ ತುಂಬ ದಿನ ಆಗಿತ್ತಲ್ಲ ಹೋಗಿ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಬೇಗ ಬೇಗ ರೆಡಿಯಾಗಿ ಬೇಗ ಬೇಗ ಬಂದೆ. ನಾವಿಲ್ಲಿಗೆ ಯಾವಾಗ ಹೋಗಿದ್ದು ಅಂತ ಹೇಳಿದ್ರೆ, ಮಂಗಳವಾರ 14th 14ನೇ ತಾರೀಕು ನಾವು ಹೋಗಿದ್ದು. ಅದೇ 16ನೇ ತಾರೀಕು ಗುರುವಾರ ನಾನು ನನ್ನ ಹಸ್ಬೆಂಡ್ ಊರಿಗೆ ಹೋಗಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ದೇವ್ರು ನಡೀತಾ ಇತ್ತು, ಅದಕ್ಕೋಸ್ಕರ ಹೋಗಬೇಕಾಗಿತ್ತು. ಬಟ್ ಆದರೆ ಇಲ್ಲಿಗೆ ಬಂದಿದ್ನಲ್ವಾ, ಇಲ್ಲಿಂದ ಹೋಗಿದ ತಕ್ಷಣ ನನಗೆ ಹುಷಾರಿಲ್ದಿರಂಗೆ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಅದಕ್ಕೂ ಕೂಡ ಹೋಗೋದಕ್ಕೆ ಆಗಲಿಲ್ಲ. ಸೊ ನನಗೆ ನೋಡಬೇಕಂತ ತುಂಬ ಇಷ್ಟ ಆಯಿತು. ದೇವ್ರುಗಳಂದರೆ ನಾನು ದೇವ್ರು ಕುಣಿಯೋದು, ಮೆರೆಯೋದು ಇದನ್ನೆಲ್ಲ ನೋಡೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಆದರೆ ಏನು ಮಾಡೋದು, ಹೋಗೋದಕ್ಕೆ ಆಗಲಿಲ್ಲ. ಅದರಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ಅಷ್ಟೇ. ಅದನ್ನ ಇವಾಗ ಹೇಳಬೇಕು ಅಂತ ಅನ್ನಿಸ್ತು. ನಾವಲ್ಲಿಗೆ ಹೋಗೋಷ್ಟರಲ್ಲಿ 1:30 ಆಗಿತ್ತು. ಸೊ ನಾವು ಹೋಗೋಷ್ಟರಲ್ಲಿ ಆಲೇ ತಂಬಿಟ್ಟು ಆರತಿ ಎಲ್ಲ ಮಾಡಿ ಮರಿನ ಒಪ್ಪಿಸಿದ್ರು. ಸೊ ಅಡುಗೆನೂ ಕೂಡ ಶುರು ಮಾಡ್ಕೊಂಬಿಟ್ಟಿದ್ರು. ಅಡುಗೆ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಅಂತ ನಮ್ಮ ಅತ್ತೆ ಅವರೆಲ್ಲ ಹೋಗಿದ್ರು. ನಮ್ಮ ಮನೆಯಿಂದ ನಾನು ಒಬ್ಬಳೇ ಹೋಗಿದ್ದು. ನನ್ನ ಹಸ್ಬೆಂಡ್ ಬಂದಿರಲಿಲ್ಲ, ಯಾಕಂದರೆ ಅವ್ರಿಗೆ ಆಫೀಸ್ ಇತ್ತು. ಸೊ ಹಾಗಾಗಿ ಅವ್ರು ಬರೋದಕ್ಕೆ ಆಗಿರಲಿಲ್ಲ. ಸೊ ಇದೆಲ್ಲ ಬಂದ್ಬಿಟ್ಟು ನಮ್ಮಮ್ಮ ಅವ್ರ ಕಡೆ ಫ್ಯಾಮಿಲಿ ಆಗಿರುತ್ತೆ. ಸೊ ಕಂಪ್ಯಾರಿಟಿವ್ಲಿ ನಮ್ಮ ಅಪ್ಪ ಕಡೆಗಿಂತ ನಮ್ಮಮ್ಮ ಕಡೆ ಫ್ಯಾಮಿಲಿ ತುಂಬಾ ದೊಡ್ಡದು. ಸೊ ಅವರು ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಮಾಡಿದ್ರೂ ಅಷ್ಟು ಜನ ಸೇರಿಬಿಡ್ತಾರೆ. 100-150 ಜನ ಮೇಲೇ ಸೇರಿಬಿಡ್ತಾರೆ. ಅಷ್ಟು ಕೂಡ ಒಂದೇ ಫ್ಯಾಮಿಲಿ ಅವರು. ಸೊ ನೆಕ್ಸ್ಟು ನಾವಿಲ್ಲಿ ಊಟ ಮಾಡೋದಕ್ಕೆ ಅಂತ ಬಂದ್ವಿ. ಸೊ ಅದನ್ನು ಟಿಫನ್ ಅಂತ ಮಾಡಿದರು, ಆದರೆ 1:30 ಆಗಿದ್ದರಿಂದ ಲಂಚ್ ಅಂತ ತಿಂದ್ವಿ. ಸೊ ಮಾರ್ನಿಂಗು ನಾವು ಪಲಾವ್ ಮಾಡ್ಕೊಂಡು ಹೋಗಿದ್ದೆ ಮನೆಯಿಂದ, ಅದನ್ನೇ ತಿಂದೆ. ಸೊ ನೆಕ್ಸ್ಟು ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ, ಮಸಣಕಮ್ಮ ಮತ್ತು ಸಿಂಗಮ್ಮ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಇಲ್ಲಿ ನಾವು ಸಿಂಗಮ್ಮಂಗೆ ಪೂಜೆನ ಮಾಡ್ತಾಯಿದ್ದೀವಿ. ನಾನು ಆಲ್ಮೋಸ್ಟ್ ಇಲ್ಲಿಗೆ ಬಂದು ತುಂಬ ದಿನವೇ ಆಯಿತು. ಇಲ್ಲ ಅಂತ ಹೇಳಿದ್ರು 7-8 ವರ್ಷ ಆಯಿತು ಇಲ್ಲಿಗೆ ಬಂದು. ಸೊ ನಮ್ಮ ತಾತ ಅವ್ರ ಮನೆಯೇ ಪರ ಮಾಡಿದರು. ಆವಾಗ ಬಂದಿದ್ದಕ್ಕೆ ಇವಾಗಲೇ ನಾವು ಬರ್ತಾ ಇರೋದು. ಮಾಡ್ಬಿಟ್ಟು ಬರ್ರಿ. ಈ ಟೆಂಪಲಿಗೆ ಯಾವುದೇ ರೀತಿ ಪೂಜಾರಿ ಅವರು ಇರೋದಿಲ್ಲ, ನಾವೇ ಪೂಜೆನ ಮಾಡ್ಕೊಂಡು ಬರಬೇಕು. ಸೊ ನಾವೆಲ್ಲ ಇಲ್ಲಿ ಪೂಜೆನ ಮಾಡ್ತಾಯಿದ್ದೀವಿ. ಸೊ ಸಿಂಗಮ್ಮಂಗೆ ನಾನ್ ವೆಜ್ ಆಗೋದಿಲ್ಲ, ಬರೀ ವೆಜ್, ಬೆಲ್ದನ್ನ, ತಂಬಿಟ್ಟು ಈ ಥರ. ಈ ಮಸಣಕಮ್ಮಂಗೆ ಎಲ್ಲ ಕೂಡ ಆಗುತ್ತೆ ನಾನ್ ವೆಜ್ಜು. ಸೊ ಚಿಕನ್, ಮಟನ್ ಎಲ್ಲ ಕೂಡ ಇಲ್ಲೇ ಮಸಣಕಮ್ಮಂಗೆ ಮರಿನ ಒಪ್ಪಿಸ್ಕೊಂಡು ಅಡುಗೆ ಮಾಡ್ತಾ ಇರೋದು ಇವತ್ತು. ಅಲ್ಲಿ ದೇವರೇ ಕಾಣಿಸ್ತಿರ್ಲಿಲ್ಲ, ಆ ರೀತಿ ಎಲ್ಲರೂ ಹೂವು, ಅರಿಶಿನ, ಕುಂಕುಮ ಎಲ್ಲ ಹಾಕ್ಬಿಟ್ಟಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಬಂದು ಕಾರ್ ಹತ್ರ ಕೂತ್ಕೊಂಡ್ವಿ. ಸೊ ನಮ್ಮ ಅಜ್ಜಿಗೆ ಹುಷಾರಿರಲಿಲ್ಲ, ಹಾಗಾಗಿ ಅವರು ಯಾರ ಮನೇಲೂ ಊಟ ಆ ಥರ ಏನು ಕೂಡ ಮಾಡೋದಿಲ್ಲ. ಸೊ ಅದಕ್ಕೆ ಅಲ್ಲೇ ಗೊತ್ತಿರೋರ ಮನೆಯಲ್ಲಿ ಟೀ ಮಾಡಿಸ್ಕೊಂಡು ಬಂದಿದ್ರು. ಸೊ ಅದನ್ನೇ ಎಲ್ಲ ಕುಡ್ಕೊಂಡು ಕೂತಿದ್ರು. ನಾನು ಟೀ ಕಾಫಿ ಏನು ಕುಡಿಯೋದಿಲ್ಲ, ಸೊ ಹಾಗಾಗಿ ನಾನು ಕುಡಿತಾ ಇರಲಿಲ್ಲ. ಇಲ್ಲೆಲ್ಲರೂ ಮಾತಾಡ್ಕೊಂಡು ಕೂತಿದ್ರು. ಅಲ್ಲಿ ಪೆಂಡಲ್ ಹಾಕಿದಾರಲ್ವ, ಅಲ್ಲೇ ಊಟ ಕೊಡ್ತಾಯಿದ್ದು. ಜನ ಅಂತೂ ಸಿಕ್ಕಾಪಟ್ಟೆ ಸೇರಿದ್ರು. ಹಾಗೆ ಅಲ್ಲಿ ಇನ್ನೊಂದು ಬರ್ತ್ಡೇ ಫಂಕ್ಷನ್ ನಡೀತಾ ಇತ್ತು, ಮತ್ತು ಬೀಗ್ರೂಟ ನಡೀತಾ ಇತ್ತು. ಸೊ ಇವರು ಪರ ಮಾಡ್ತಾಯಿದ್ರು. ನಾನು ಒಂದು ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದರೆ, ಮಟನ್ ಬೇಗ ಬೇಯಲಿ ಅಂತ ಹೇಳಿಬಿಟ್ಟು
7 ಅಪ್ನ ಹಾಕ್ತಾರಂತೆ. ನಿಜವಾಗ್ಲೂ ಗೊತ್ತೇ ಇರಲಿಲ್ಲ. ಸೊ ನನ್ನ ಕಣ್ಮುಂದೆನೇ 7 ಅಪ್ನ ತೊಗೊಂಡು ಬಂದು ಹಾಕಿದ್ರು. ಇದ್ಯಾಕೆ ಹಿಂಗೆ ಹಾಕ್ತಿದ್ದಾರೆ ಅಂತಂದಾಗ ದೊಡ್ಡ ಅಡುಗೆಗಳು ಮಾಡಬೇಕಾದ್ರೆ ಮಟನ್ನು ಚಿಕನ್ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು ಈ ಥರ 7 ಅಪ್ ಹಾಕ್ತಾರಂತೆ, ಇಲ್ಲಾಂದರೆ ಬಿಯರ್ ಹಾಕ್ತಾರಂತೆ. ನಂಗೆ ನಿಜ ಗೊತ್ತಿರಲಿಲ್ಲ. ಸೊ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದನ್ನೇ ನಾವೆಲ್ಲರೂ ನೋಡ್ತಾ ಇದ್ವಿ, 7 ಅಪ್ ಹಾಕ್ತಾ ಇದ್ದಾರಲ್ಲಪ್ಪ ಅಂತ. ಸೊ ಇನ್ನೊಂದೇನಂತ ಅಂದರೆ 7 ಅಪ್ನ ದೊಡ್ಡ ಅಡುಗೆಗಳಿಗೆ ಯೂಸ್ ಮಾಡ್ತಾರೆ. ಬಟ್ ನೀವು ಮನೇಲಿ ಮಾಡ್ಕೋಬೇಕಾದ್ರೆ ಪ್ಲೀಸ್ 7 ಅಪ್ಪು ಬಿಯರು ಇದನ್ನೆಲ್ಲ ಹಾಕಿ ಬೇಯಿಸೋದಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಮೂಳೆ ಬೇಗ ಸವಿಯುತ್ತಂತೆ. ಸೊ ಇದನ್ನು ಕೂಡ ಯಾರೋ ಒಬ್ರು ಅಲ್ಲೇ ಹೇಳಿದ್ರು, ಮೂಳೆ ಬೇಗ ಸವಿಯುತ್ತೆ ಆ ಥರ ಮಾಡ್ಕೊಂಡು ಮನೇಲಿ ತಿಂದರೆ ಅಂತ. ಸೊ ಇಲ್ಲಿ ಊಟ ಮಾಡಿಸ್ತಾ ಇದ್ರು ನಮ್ಮ ಅತ್ತೆ ಅವ್ರ ಮಗಳಿಗೆ. ಸಾಂಬಾರು ಇನ್ನೂ ಬೆಂದೇ ಇರಲಿಲ್ಲ. ಸೊ ತಿಳಿನೇ ಎತ್ಕೊಂಡ್ಬಂದ್ಬಿಟ್ಟಿದ್ರು. ಅದು ಸ್ವಲ್ಪ ತುಂಬ ಖಾರ ಇತ್ತು. ಸೊ ಅದಕ್ಕೆ ಅವ್ರ ಮಗಳು ತಿನ್ನಲಿಲ್ಲ ಅಂತ ಹೇಳಿಬಿಟ್ಟು ನನಗೆ ತಿನ್ನಿಸ್ತಾಯಿದ್ರು. ಸೊ ನನಗೂ ಹೆಂಗೋ ಹೊಟ್ಟೆ ಹಸಿತಾ ಇತ್ತು, ಹಾಗಾಗಿ ತಿಂದೆ. ಸೊ ಅಷ್ಟೇ, ಅಲ್ಲಿಂದ ಊಟ ಮಾಡಿಕೊಂಡು ಹೊರಟ್ವಿ. ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋ ಮಾಡಲಿ ಅಂತ ಹೇಳಿಬಿಟ್ಟು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.